ಜಯನಗರದ ಈ ಜಾಗದಲ್ಲಿ ಇವಾಗ ಹೊಸದಾಗಿ ಚಾಲುಕ್ಯ ಭರ್ಜರಿ ಭೋಜನ ಅಂತ ಶುರು ಮಾಡಿದ್ದಾರೆ. ಈ ಭರ್ಜರಿ ಭೋಜನದಲ್ಲಿ 25ಕ್ಕೂ ಹೆಚ್ಚು ಬಗೆಯ ರುಚಿಕರವಾದ ತಿನಿಸುಗಳನ್ನು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಇನ್ನೇನು ಮಾವಿನ ಹಣ್ಣು ಹಲಸಿನಕಾಯಿ ಸೀಸನ್ನು ಮುಗಿಯುತ್ತಾ ಬರುತ್ತೆ ಅಲ್ವಾ. ಈ ಒಂದು ಹಲಸಿನಕಾಯಿ ಮಾವಿನ ಹಣ್ಣು ಮುಗಿಯೋದರ ಮೊದಲೇ ಅದರಿಂದ ತಯಾರಿಸಿರುವಂತಹ ಒಂದಷ್ಟು ರುಚಿಕರವಾದ ತಿನಿಸುಗಳನ್ನು ಸವಿಬೇಕು ಅಂತಂದರೆ ನೀವು ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ನಾನಂತೂ ಈ ಒಂದು ಚಾಲುಕ್ಯ ಭರ್ಜರಿ ಭೋಜನವನ್ನು ಸವಿದಾಯಿತು. ನನಗಂತೂ ಇದರಲ್ಲಿ ಮಾಡಿರುವಂಥ ಎಲ್ಲ ಒಂದು ಫುಡ್ಡು ಕೂಡ ಇಷ್ಟ ಆಯಿತು. ಈ ಊಟ ಬಂದು ಯಾವುದೇ ಮದುವೆ ಊಟಕ್ಕಿಂತ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ವೆರೈಟಿ ಫುಡ್ಡನ್ನು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾರೆ. ಈ ಥರದ ಬಾಳೆಲೆ ಊಟವನ್ನು ಇಷ್ಟಪಡುವಂತಹ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾವ ಹೋಟೆಲು, ಪ್ರೈಸ್ ಎಷ್ಟು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಈ ಭರ್ಜರಿ ಭೋಜನದಲ್ಲಿ ವೆಲ್ಕಮ್ ಡ್ರಿಂಕ್ ಆಗಿ ತಂಬುಳಿನ ಸರ್ವ್ ಮಾಡ್ತಾರೆ. ಬಾಳೆ ಎಲೆ ಮೇಲೆ ಕೋಸಂಬರಿ, ಉಸ್ಲಿ, ಪಲ್ಯಗಳು, ಮಾವಿನಕಾಯಿ ಸಲಾಡು, ಮಾವಿನಕಾಯಿ ಗೊಜ್ಜು, ಹೋಳಿಗೆ, ತುಪ್ಪ, ಪಾಯಸ, ಫ್ರೂಟ್ ಚಾಟು, ಹಲಸಿನಕಾಯಿ ಕಡುಬು, ಹಲಸಿನಕಾಯಿ ಕಬಾಬು, ಹಲಸಿನಕಾಯಿ ಬಿರಿಯಾನಿ, ಹಲಸಿನಕಾಯಿ ಕಡಲೆ ಕೂಟು, ಸಬ್ಬಕ್ಕಿ ದೋಸೆ, ಅದಕ್ಕೆ ಚಟ್ನಿ, ಬಿಸಿಬೇಳೆ ಬಾತು, ಬೂಂದಿ, ಅನ್ನ, ಉಪ್ಪು, ಉಪ್ಪಿನಕಾಯಿ, ಮಿಕ್ಸ್ ಪಪ್ಪು, ರಸಂ, ಸೆಂಡಿಗೆ, ಮೊಸರು, ಹಾಗೆ ಮ್ಯಾಂಗೋ ಮಸ್ತಾನಿ, ಬೀಡ ಇದೆಲ್ಲವೂ ಕೂಡ ಈ ಒಂದು ಭರ್ಜರಿ ಭೋಜನದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲವನ್ನು ಕೂಡ ನಿಮಗೆ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಈ ಒಂದು ಚಾಲುಕ್ಯ ಭರ್ಜರಿ ಭೋಜನ ಜೂನ್ 15ರಿಂದ 20ರವರೆಗೆ ಕೇವಲ ಒಂದು ವಾರ ಅಷ್ಟೇ ಲಭ್ಯವಿರುವಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ 3:30 ತನಕ ಮಧ್ಯಾಹ್ನದ ಊಟ ಮಾತ್ರ ಸಿಗುವಂಥದ್ದು. ಈ ಊಟದ ಪ್ರೈಸ್ ಬಂದು 599 ರೂಪಾಯಿ. ಈ ಊಟದ ವಿಶೇಷತೆ ಏನಂತ ಹೇಳಿದರೆ, ಊಟ ಆದಮೇಲೆ ನಿಮಗೆ ಮದುವೆ ಮನೆಯಲ್ಲಿ ಕೊಡುವ ಹಾಗೆ ತಾಂಬೂಲ ಕೂಡ ಕೊಡ್ತಾರೆ. ನಾನಂತೂ ಈ ಭರ್ಜರಿ ಭೋಜನವನ್ನು ಸವಿದಾಯಿತು. ಊಟ ಎಷ್ಟು ರುಚಿಕರವಾಗಿತ್ತು ಅನ್ನೋದಕ್ಕೆ ನನ್ನ ಬಾಳೆ ಎಲೆನೇ ಸಾಕ್ಷಿ. ಯಾಕಂದರೆ ನೋಡಿ, ನಾನು ಯಾವ ಒಂದು ಫುಡ್ಡನ್ನು ಕೂಡ ವೇಸ್ಟ್ ಮಾಡಿಲ್ಲ, ಎಲ್ಲವನ್ನು ಕೂಡ ತಿಂದಿದ್ದೀನಿ. ನನ್ನ ಮನಸ್ಸಿನ ಭಾವನೆ ಏನು ಅಂದರೆ, ನಮ್ಗೆ ಊಟ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂಡು ಊಟ ಮಾಡಬೇಕು, ಊಟವನ್ನು ಯಾವಾಗಲೂ ವೇಸ್ಟ್ ಮಾಡಬಾರ್ದು ಅಂತ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡಬಹುದು. ಈ ಒಂದು ಊಟವನ್ನು ನೀವು ಸವಿಬೇಕು ಅಂತಿದ್ರೆ ಜಯನಗರದಲ್ಲಿರುವ ಚಾಲುಕ್ಯ ಸಾಮ್ರಾಟ್ಗೆ ವಿಸಿಟ್ ಮಾಡಬೇಕು. ಹಾಗೆ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.